ನಮಸ್ಕಾರ, ನಾನು ಹಂಸ. ನೀವ್ ನೋಡ್ತಿದ್ದೀರಾ ಹಂಸ ವಸಿಷ್ಠ ಯೂಟ್ಯೂಬ್ ಚಾನಲ್. ಇದು ಹರಟೆ ವಿತ್ ಹಂಸ. ಪುನರ್ಜನ್ಮ, ಪೂರ್ವಜನ್ಮ ಇದೆಲ್ಲ ನಿಜಾನಾ? ಪೂರ್ವಜನ್ಮದ ಬಗ್ಗೆ ತಿಳ್ಕೊಳ್ಳೋಕೆ, ಪುನರ್ಜನ್ಮದ ಬಗ್ಗೆ ತಿಳ್ಕೊಳ್ಳೋಕೆ ನಮ್ಗೆಲ್ಲ ಅವಕಾಶ ಇದೆಯಾ? ಎಷ್ಟು ಇಂಟ್ರೆಸ್ಟಿಂಗ್ ಅಲ್ಲ ಈ ವಿಚಾರ. ಎಷ್ಟೊಂದು ಜನಕ್ಕೆ ಈ ವಿಚಾರಗಳ ಬಗ್ಗೆ ಕುತೂಹಲ ಕೂಡ ಇರುತ್ತೆ. ಈ ತರ ವಿಚಾರಗಳ ಬಗ್ಗೆ ತಿಳ್ಕೊಳ್ತಾ ಪಾಸ್ಟ್ ಲೈಫ್ ರಿಗ್ರೆಷನ್ ಬಗ್ಗೆ ತಿಳ್ಕೊಳ್ಳೋ ಒಂದು ಸ್ಪೆಷಲ್ ಎಪಿಸೋಡ್ ಅನ್ನ ಇವತ್ತು ನಾವು ಮಾಡ್ತಿದೀವಿ. ಸೈಕೋ ಸ್ಪಿರಿಚುವಲ್ ಹಿಪ್ನೋಥೆರಪಿ ಹೀಲಿಂಗ್ ನಲ್ಲಿ ಎಕ್ಸ್ಪರ್ಟ್ ಆಗಿರುವಂತ ಡಾಕ್ಟರ್ ರಾಮಚಂದ್ರ ಗುರುಜಿ ನಮ್ ಜೊತೆನಲ್ಲಿದ್ದಾರೆ. ನಮಸ್ತೆ ಗುರುಜಿ. ನಮಸ್ತೆ ಮಾ. ಹೇಗಿದ್ದೀರಿ? ಫಸ್ಟ್ ಕ್ಲಾಸ್. ಕಳೆದ ಬಾರಿ ಹನುಮಂತನ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ರಿ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತಮಗೆ ತುಂಬಾ ಸ್ವಾಗತ ಹಾಗೆ ಧನ್ಯವಾದಗಳು. ಇವತ್ತಿನ ಟಾಪಿಕ್ ತಮ್ಮ ಅಂದ್ರೆ ನೆಚ್ಚಿನ ಟಾಪಿಕ್. ನಮಗೆ ತುಂಬಾ ಕ್ಯೂರಿಯಾಸಿಟಿ ಇದೆ ಇವತ್ತು ತಮ್ಮಿಂದ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ. ಈಗ ಪೂರ್ವಜನ್ಮ ಮತ್ತೆ ಪುನರ್ಜನ್ಮ ಈ ವಿಚಾರಗಳ ಬಗ್ಗೆ ಮಾತಾಡ್ಬೇಕು ಅಂದಾಗ್ಲಿ ಎಲ್ರಿಗೂ ಕಿವಿ ಒಂದ್ ನಿಮಿಷ ಅಲರ್ಟ್ ಆಗುತ್ತೆ. ಓಕೆ, ಏನ್ ಮಾತಾಡ್ತಿದ್ದಾರೆ ಅಂತ. ನನ್ನ ಮೊದಲ ಪ್ರಶ್ನೆ ಏನಂದ್ರೆ, ಈ ಪೂರ್ವಜನ್ಮ ಪುನರ್ಜನ್ಮ ನಿಜಾನಾ ಅಂತ? ಆಯುರ್ವೇದ ಹೇಳುತ್ತೆ, ಪೂರ್ವಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಪೀಡಿತೆ ಅಂತ ಹೇಳೋದು. ಅದನ್ನು ಸ್ವಲ್ಪ ನಾನು ಬದಲಾಯಿಸ್ಕೊಂಡಿದ್ದೀನಿ. ರಾಮಚಂದ್ರ ಗುರುಜಿಯಾಗಿ ನಾನು ಈ ಕ್ಷೇತ್ರದಲ್ಲಿ 45 ವರ್ಷದ ಅನುಭವ ಇರೋದ್ರಿಂದ ಪೂರ್ವಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಪೀಡಿತೆ, ಶಾದಿ ರೂಪೇಣ ಪೀಡಿತೆ, ಸುತರೂಪೇಣ ಪೀಡಿತೆ, ಧನರೂಪೇಣ ಪೀಡಿತೆ, ಹೀಗೆ ಸಾಕಷ್ಟು ರೂಪದಲ್ಲಿ ಕಾಡುತ್ತೆ ಅಂತ ನಾನು ಈ ಒಂದು 45 ವರ್ಷಗಳಲ್ಲಿ ನಾನು ನೋಡ್ತಾ ಬಂದಿದ್ದೀನಿ. 16,000 ಕೇಸುಗಳನ್ನು ಮಾಡಿದ್ದೇನೆ. ಪೂರ್ವಜನ್ಮ ಅಥವಾ ಪುನರ್ಜನ್ಮ ಇದೆಯಾ ಅನ್ನುವುದು ಕೇವಲ ನನ್ನ ನಂಬಿಕೆಯಲ್ಲ, ಅಥವಾ ನಮ್ಮ ಧರ್ಮದ ನಂಬಿಕೆಯಲ್ಲ. ನಂಬಿಕೆ ಬೇರೆ, ವಿಜ್ಞಾನ ಬೇರೆ. ವಿಜ್ಞಾನ ಏನು ಹೇಳುತ್ತೆ ಇದರ ಬಗ್ಗೆ ಅನ್ನೋದು ಇಂಪಾರ್ಟೆಂಟ್. ಈಗ ಪೂರ್ವ ಪಶ್ಚಿಮ ಅಂತ ಎರಡಿದೆ. ಅಂದರೆ ಈಸ್ಟರ್ನ್ ಫಿಲಾಸಫಿ, ವೆಸ್ಟರ್ನ್ ಸೈನ್ಸ್ ಅಂತ. ಹೌದು. ನಮ್ಮ ಪೂರ್ವ ದೇಶಗಳದೆಲ್ಲ ನಂಬಿಕೆ, ಧಾರ್ಮಿಕ ನಂಬಿಕೆ. ಆದರೆ ವೆಸ್ಟರ್ನರ್ಸು ಆ ನಂಬಿಕೆಯನ್ನು ಪ್ರಯೋಗಕ್ಕೆ ಒಳಪಡಿಸಿದ್ದಾರೆ. ಹಾಗೆ ಈ ಪುನರ್ಜನ್ಮದ ಮೇಲೆ 40 ವರ್ಷ ಇದೆಯಾ ಇಲ್ಲ ಅಂತ ರಿಸರ್ಚ್ ಮಾಡಿದಂಥ ಅಮೆರಿಕದ ವಿಜ್ಞಾನಿ ಇಯಾನ್ ಸ್ಟೀವನ್ಸನ್, ಅವನು ಡಾಕ್ಯುಮೆಂಟ್ಸ್ ಮಾಡಿದ್ದಾನೆ. ಇದೆ ಅನ್ನೋದನ್ನು ಡಾಕ್ಯುಮೆಂಟ್ಸ್ ಮಾಡಿದ್ದಾನೆ. ಸಾಮಾನ್ಯವಾಗಿ ಹಿಂದೂಗಳು, ಬೌದ್ಧರು, ಆಮೇಲೆ ಯಾರು ಜೈನರು, ಸಿಖ್ಖರು, ಈ ಥರ ಕೆಲವು ಧರ್ಮಗಳವರು ನಂಬ್ತಾರೆ ಪುನರ್ಜನ್ಮವನ್ನು. ಆದರೆ ಇಸ್ಲಾಂ ಮತ್ತು ಕ್ರಿಶ್ಚಿಯಾನಿಟಿಯಲ್ಲಿ ಇದರ ಬಗ್ಗೆ ನಂಬಿಕೆಗಳಿಲ್ಲ. ಇಯಾನ್ ಸ್ಟೀವನ್ಸನ್ ಏನು ಮಾಡಿದ್ದಾನೆ, ಯಾವ ಧರ್ಮಗಳಿಗೆ ಇದರ ಬಗ್ಗೆ ನಂಬಿಕೆ ಇಲ್ಲವೋ ಅಂತಹ ಧರ್ಮಗಳಲ್ಲಿ ಹೋಗ್ಬಿಟ್ಟು ಆ ಪ್ರಕರಣಗಳನ್ನು ಸ್ಟಡಿ ಮಾಡಿದ್ದಾನೆ. ಕೇಸ್ ಸ್ಟಡೀಸ್ ಅಂತೇಳಿ ಈ ಥರ 2,000 ಕೇಸ್ಗಳನ್ನು ಸ್ಟಡಿ ಮಾಡಿ ಅವನು ಒಂದು ತರೋ ಡಾಕ್ಯುಮೆಂಟೇಷನ್ ಮಾಡಿದ್ದಾನೆ. ಅದರ ಮೇಲೆ ಒಂದು ಗ್ರಂಥ ಪ್ರಕಟಿಸಿದ್ದಾನೆ. ಅದು ಇಂಪಾರ್ಟೆಂಟ್. ರೀಇನ್ಕಾರ್ನೇಷನ್ ಆ್ಯಂಡ್ ಬಯಾಲಜಿ ಅಂತ. ಅಂದರೆ ನಮಗೆ ಬರುವ ಕಾಯಿಲೆಗಳ ಮೂಲ ಪುನರ್ಜನ್ಮದಲ್ಲಿ ಇದೆಯೇ? ಕೆಲವರು ಹುಟ್ಟು ಮಚ್ಚೆಗಳಿರ್ತವೆ. ಹೌದು. ಅದಕ್ಕೆ ಮೆಡಿಕಲಿ ಏನು ರೀಸನ್ ಇರೋದಿಲ್ಲ. ಎದೆಯಲ್ಲಿ ಒಂದು ಕಾಸಗಲ, 2 ಕಾಸಗಲ, ಅಂಗೈ ಅಗಲ ಇರ್ತಕ್ಕಂಥ ಹುಟ್ಟುಮಚ್ಚೆಗಳಿದ್ದಾವೆ, ಬರ್ತ್ ಮೋಲ್ಸ್ ಅಂತೇಳಿ. ಹೌದು. ಅವುಗಳು ಯಾಕೆ ಬರ್ತವೆ ಅನ್ನೋದನ್ನು ಅವನು ರಿಸರ್ಚ್ ಮಾಡಿದ್ದಾನೆ. ಅವು ಬರೀ ಮಚ್ಚೆಗಳಲ್ಲ, ಹಿಂದಿನ ಜನ್ಮದ ದೇಹಕ್ಕಾದಂಥ ಗಾಯಗಳು ಅಂತ ಅವನು ಹೇಳ್ತಾನೆ. ಅದು ಈಟಿಯಿಂದ ಚುಚ್ಚಿ ಸಾಯಿಸಿರ್ಬೋದು, ಬಂದೂಕಿಂದ ಕೊಂದಿರ್ಬೋದು, ಕತ್ತಿಯಿಂದ ಛೇದಿಸಿ ಸಾಯಿಸಿರ್ಬೋದು. ಆ ಥರ ಎಲ್ಲ ಅದು ಬರ್ತ್ ಮೋಲ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಡೀಪ್ ವೂಂಡ್ಸ್, ಡೀಪ್ ಮೆಮರೀಸ್ ಆಗಿ ಅದು ಹಿಂದಿನ ಇನ್ನೊಂದು ಜನ್ಮ ತಗೊಂಡಾಗ ಆ ಶರೀರದ ಮೇಲೆ ಅದು ಕಾಣಿಸ್ತದೆ, ಕಲೆಗಳು ಅನ್ನೋದನ್ನು ಬರೆದಿದ್ದಾನೆ. ಸೊ ಅವನು ಯಾರು? ಮನೋವಿಜ್ಞಾನಿ. ಬರೆದಿರೋವನು ಯಾರೋ ಕತೆ ಕಾದಂಬರಿಕಾರ ಅಲ್ಲ. ಈಗ ನಾನು ಬರೆದ್ರೆ ಅದಕ್ಕೆ ಏನು ವ್ಯಾಲ್ಯೂ ಇರೋದಿಲ್ಲ. ಒಬ್ಬ ಸೈಕ್ಯಾಟ್ರಿಸ್ಟ್ ಅಥವಾ ಬೀಯಿಂಗ್ ಎ ಪ್ರೊಫೆಸರ್ ಆಫ್ ಸೈಕಾಲಜಿ, ವರ್ಜೀನಿಯಾ ಯೂನಿವರ್ಸಿಟಿ ಅವನು ಬರೆದಿರೋದಕ್ಕೆ ಅದಕ್ಕೆ ಮಾನ್ಯತೆ ಇದೆ. ಈ ಥರ ಪ್ರಪಂಚದಾದ್ಯಂತ ಐ ಕ್ಯಾನ್ ಸೇ 1000 ಜನ ಇದರ ಮೇಲೆ ಪುಸ್ತಕ ಬರೆದಿದ್ದಾರೆ. ಅನೇಕ ಮನೋವಿಜ್ಞಾನಿಗಳು ಇದರ ಮೇಲೆ ಪುಸ್ತಕ ಬರೆದಿದ್ದಾರೆ, ಇನ್ಕ್ಲೂಡಿಂಗ್ ಬ್ರಯಾನ್ ವೀಸ್. ಅವನು ಫ್ಲಾರಿಡಾ ಯೂನಿವರ್ಸಿಟಿಯ ಸೈಕ್ಯಾಟ್ರಿ ವಿಭಾಗದ ಮುಖ್ಯಸ್ಥ. ಈ ಹಿಂದಿನ ಜನ್ಮ, ಪುನರ್ಜನ್ಮ ಅಂತ ಅದನ್ನು ಪ್ರಪಂಚದಾದ್ಯಂತ ತುಂಬ ಫೇಮಸ್ ಮಾಡಿದ್ದೆ ಅವನು. ಬಿಕಾಸ್ ಆಫ್ ಹಿಸ್ ಬುಕ್ಸ್, ಮೆನಿ ಲೈವ್ಸ್ ಮೆನಿ ಮಾಸ್ಟರ್ಸ್ ಅಂತ ಪುಸ್ತಕಗಳು ಓದದೇ ಇರೋರಿಲ್ಲ. ಹಾಗಾಗಿ ಇದು
ಈಗ ಕೇವಲ ಧಾರ್ಮಿಕ ನಂಬಿಕೆಯಾಗಿ ಉಳಿದಿಲ್ಲ, ಇದನ್ನು ವೈಜ್ಞಾನಿಕವಾಗಿಯೂ ಕೂಡ ಲ್ಯಾಬಲ್ಲಿ ಕೂಡ ನಾವು ಪರೀಕ್ಷೆ ಮಾಡ್ಬೋದು ಅನ್ನೋದು ಸಾಬೀತಾದಂಥ ಒಂದು ವಿಜ್ಞಾನ. ಅಂಥದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಹೌದು.